ಬೆಂಗಳೂರಿನ ಎಂಜಿ ರಸ್ತೆಗೆ ಕಾಲಿಡುವುದಕ್ಕೂ ಮುನ್ನ ಸಿಲಿಕಾನ್ ಸಿಟಿ ಜನರೇ ಈ ಸಂಗತಿ ಗೊತ್ತಿರಲಿ, ಇಲ್ಲದಿದ್ದರೆ ಟ್ರಾಫಿಕ್ನಲ್ಲಿ ಸಿಲುಕಿ ಒದ್ದಾಡ್ತೀರಾ. ಬೆಂಗಳೂರಿನ ಎಂಜಿ ರಸ್ತೆಯಲ್ಲಿ ಮಾರ್ಚ್ 5ರಿಂದ 15 ದಿನಗಳ ಕಾಲ ಡಾಂಬರೀಕರಣ ನಡೆಯಲಿದೆ. ಸೆಂಟ್ರಲ್ ಬಿಸಿನೆಸ್ ಡಿಸ್ಟ್ರಿಕ್ಟ್ ಸಿಬಿಡಿ ಮೂಲಕ ಪ್ರಯಾಣಿಸುವ ಪ್ರಯಾಣಿಕರು ಟ್ರಾಫಿಕ್ ಜಾಮ್ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತೆ. ಈ ಯೋಜನೆಯು ಟ್ರಿನಿಟಿ ಸರ್ಕಲ್ ಮತ್ತು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ವೃತ್ತದ ನಡುವಿನ 2.2 ಕಿಲೋಮೀಟರ್ ಉದ್ದವನ್ನು ಒಳಗೊಂಡಿದೆ. ಸಂಚಾರ ಪೊಲೀಸರ ಅನುಮತಿಯಿಂದಾಗಿ ಸಣ್ಣ ಪುಟ್ಟ ವಿಳಂಬಗಳು ಸಾಧ್ಯವಾದರೂ ಮಾರ್ಚ್ 4ರ ಸಂಜೆ ಕೆಲಸ ಪ್ರಾರಂಭಿಸಲು ಸಿದ್ಧತೆಗಳು ನಡೀತಿವೆ ಅಂತ ಬಿಸಿಸಿಸಿ ಮುಖ್ಯ ಇಂಜಿನಿಯರ್ ವಿಜಯಕುಮಾರ್ ಹರಿದಾಸ್ ದೃಢಪಡಿಸಿದ್ದಾರೆ. ಮರು ಮೇಲ್ಪದರವನ್ನ ಪೂರ್ಣಗೊಳಿಸಲು ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್ 15 ದಿನಗಳ ಕಟ್ಟುನಿಟ್ಟಾದ ಗಡುವನ್ನು ನಿಗದಿಪಡಿಸಿದೆ. ಪ್ರಮುಖ ಮಾರ್ಗದಲ್ಲಿ ಉಂಟಾಗುವ ತೊಂದರೆಯನ್ನ ಕಡಿಮೆ ಮಾಡಲು ಹಾನಿಗೊಳಗಾದ ರಸ್ತೆಯ ಮೇಲಿನ ಪದರವನ್ನ ತೆಗೆದುಹಾಕಲು ಮಿಲ್ಲಿಂಗ್ನಂತಹ ಆರಂಭಿಕ ಕೆಲಸವನ್ನ ಪೀಕ್ ಅವರ್ ನಂತರ ಸಂಜೆ ನಡೆಸಲಾಗುತ್ತೆ. ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಮೊದಲ 8ರಿಂದ 9 ದಿನಗಳವರೆಗೆ ಅಡೆತಡೆಗಳು ಕಡಿಮೆ ಇರಬೇಕು ಅಂತ ಹೇಳಿದ್ದಾರೆ. ನಿಜವಾದ ಡಾಂಬರೀಕರಣ ಪ್ರಾರಂಭವಾದ ನಂತರವೇ ಟ್ರಾಫಿಕ್ ಡೈವರ್ಷನ್ ಪ್ರಾರಂಭಿಸಲಾಗುತ್ತೆ ಅಂತ ಸಂಚಾರ ಪೊಲೀಸರು ಹೇಳಿದ್ದಾರೆ.